ನಮಸ್ತೆ ಸ್ನೇಹಿತರೆ, ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿರೋರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಸ್ನೇಹಿತರೆ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಾಕಿರ್ತಕ್ಕಂಥವ್ರ ಹೆಸರು ಅಮ್ಮು ಅಂತ. ಏನು ವಿಚಾರ ಅಂದರೆ, ಇವ್ರಿಗೂ ಸಹ ಒಬ್ಬ ಒಳ್ಳೆಯ ಗಂಡು ಬೇಕಾಗಿರ್ತಾರೆ ಸ್ನೇಹಿತರೆ. ನೀವೇನಾದರೂ ಸಿಂಗಲ್ ಆಗಿರೋರಿದ್ದರೆ ನೀವು ಇವರಿಗೆ ಮದುವೆ ಆಗ್ಬೋದು, ಬಟ್ ಕಂಡೀಷನ್ಗಳಿದೆ. ಏನಂತ ಪೂರ್ಣ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಹೆಸರು ಅಮ್ಮು, ಊರು ಬಂದುಬಿಟ್ಟು ಹಳೇಬೀಡು. ಹಳೇಬೀಡು ಎಲ್ಲಿ ಬರುತ್ತೆ ಅಂದರೆ, ಇವಾಗ ಬೇಲೂರು ಹಳೇಬೀಡು ಇರುತ್ತಲ್ವ, ಆ ಒಂದು ಊರಿನಲ್ಲಿ ಇರೋದು ಇವರ ತಂದೆ ಹೆಸರು ಬಂದ್ಬಿಟ್ಟು ರಾಹುಲ್ ಅಂತ, ತಾಯಿಯವರು ಶೀಲಾ ಅಂತ. ಆಸ್ತಿ ಎಲ್ಲ ಸಿಕ್ಕಾಪಟ್ಟೆ ಮಾಡಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಸಂಸಾರ ನನ್ನ ಮಗಳು ಸುಖವಾಗಿ ಹೆಂಗೆಲ್ಲ ಇರಬೇಕು ಆ ರೀತಿ ಮಾಡಿಬಿಟ್ಟು ಇಟ್ಟಿದ್ದಾರೆ ಎಂದು ಹೇಳಿರೋದು. ಇವರ ವಯಸ್ಸು ಬಂದು ಬರೀ 26 ವರ್ಷ. ನೋಡ್ತಿದ್ರಲ್ವ ಫೋಟೋದಲ್ಲಿ, ಬರೀ 26 ವರ್ಷ. ಉತ್ತಮವಾಗಿರ್ತಕ್ಕಂಥ ಜಾತಕ, ಉತ್ತಮವಾಗಿರ್ತಕ್ಕಂಥ ರಾಶಿ ಇರೋದು ಇವ್ರಿಗೆ. ಅಂದರೆ ಜಾತಕದಲ್ಲಿ ರಾಶಿಯಲ್ಲಿ ತೊಂದರೆ ಇಲ್ಲ, ದೋಷ ಇಲ್ಲ ಅನ್ನಂಗೆ ಆಯಿತು. ಓಕೆ, ನೆಕ್ಸ್ಟ್. ಸೊ ವಿಷಯ ಏನಪ್ಪ ಪ್ರೊಫೈಲ್ ಕಳಿಸಲು ಅಂದರೆ, ಸರ್ ನನಗೆ ಇಷ್ಟ ಆಗುವಂತಹ ಹುಡುಗ ಸಿಗ್ತಾ ಇಲ್ಲ. ಸುಮಾರು 4 ವರ್ಷಗಳಿಂದ ಹುಡುಕಿದೆ, ಬಟ್ ನನ್ನನ್ನು ಅಂಡರ್ಸ್ಟ್ಯಾಂಡಿಂಗ್ ಆಗುವಷ್ಟು, ನಾನು ನೋಡಿದ ತಕ್ಷಣ ಇಷ್ಟ ಆಗುವಂಥ ಹುಡುಗ ಸಿಗ್ತಾ ಇಲ್ಲ. ಸೊ ತಿಳಿಸಿಕೊಡಿ ಬೇರೆ ಯಾರಾದರೂ ಇದ್ದರೆ ನಿಮ್ಮ ಚಾನಲ್ನ ಮೂಲಕ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಮದುವೆ ಆದ ನಂತರ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಅಪ್ಲೈ ಮಾಡ್ಕೊಳ್ಬೇಕು. ಇವಾಗಲೇ ಹೇಳಿರೋದು ಏನಂದರೆ, ಮದುವೆಗೂ ಮುನ್ನ ನನ್ನ ಎಲ್ಲಿಯೂ ಸಹ ನೀವು ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾಕಂದರೆ ನಾನೇ ಬರ್ತೀನಿ ಅಂದರೂ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಯವರು ಕಳಿಸ್ಕೊಡಲ್ಲ. ಅರ್ಥ ಆಯ್ತಾ? ಮದುವೆಗೂ ಮುನ್ನ ಎಲ್ಲಿ ಹೋಗೋದಿಲ್ಲ. ಬೈ ಚಾನ್ಸ್ ಎಂಗೇಜ್ ಆಯಿತು ಅಂತಂದರೆ ಬೇಕಿದ್ರೆ ಹೋಗಿ. ಜೊತೆಗೆ ಪ್ರಮಾಣ ಮಾಡಬೇಕು. ಏನಂದರೆ, ನನಗೆ ಮಧ್ಯೆ ಎಲ್ಲೂ ಕೂಡ ಬಿಟ್ಟು ಹೋಗಲ್ಲ, ಎಂಥ ಜಗಳನೇ ಆದರೂ ಡ್ರೈವರ್ಸ್ ತೊಗೊಳ್ಳಲ್ಲ, ಮನೆ ಬಿಟ್ಟು ಕೂಡ ಹೋಗಲ್ಲ ಅಂತ ನನಗೆ ಪ್ರಮಾಣ ಮಾಡಬೇಕು ನೀವು ಮದುವೆಗೂ ಮುನ್ನ. ಹಾಗಿದ್ರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಎರಡನೇದು. ಇನ್ನು ಮೂರನೇದಾಗಿ, ಸ್ನೇಹ ಮಾಡಿ ಪ್ರೀತಿ ಮಾಡಬೇಕು ಅಂತ ತುಂಬ ವರ್ಷಗಳ ಒಂದು ಕನಸು ನಂದು. ನೋಡೋಣ ಅಂತಹ ಸಂದರ್ಭ, ಅಂತಹ ಸನ್ನಿವೇಶ ಏನಾದರೂ ಬಂತು ಅಂದರೆ ಅದೇ ರೀತಿ ಮಾಡೋಣ ಅಂತ ಹೇಳಿರೋದು. ಹುಡುಗ ಬೇಕು, ಆದರೆ ಸುಳ್ಳು ಹೇಳೋದು ಬೇಡ. ನಿಷ್ಠೆಯಿಂದ ಇರಿ. ನಾನು ತಪ್ಪು ಮಾಡಿದ್ದೀನಿ ಕಣೆ ಅಂತ ಡೈರೆಕ್ಟಾಗಿ ಹೇಳಿ ಒಪ್ಕೊಳ್ತೀನಿ, ಬಟ್ ತಪ್ಪೇ ಮಾಡಿಲ್ಲ ಅಂತ ಅದನ್ನೇ ಸಮರ್ಥಿಸಿಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೇ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಾಗಿರುತ್ತೆ. ನಾನಿವಾಗ ಇವರ ಫ್ಯಾಮಿಲಿ ಮೆಂಬರ್ಸ್ಗಳು ಎಷ್ಟೆಷ್ಟು ಜನ ಇದ್ದಾರೆ, ಆಸ್ತಿ ಎಲ್ಲ ಏನಿದೆ, ಜೊತೆಗೆ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂತ 4 ಪಾಯಿಂಟ್ಗಳಲ್ಲಿ ಹೇಳ್ಬಿಡ್ತೀನಿ ನೋಡಿ. ಮೊದಲನೇದಾಗಿ, ಇವರ ಕಲರ್, ಒಂದು ಕಾರ್ ನೋಡ್ಕೊಳ್ಳಿ. ಏನಕ್ಕೆ ಒಂದು ಕಾರ್ನ ನಾನು ತೋರಿಸ್ತಿದ್ದೀನಿ ಅಂದರೆ, ಅವ್ರಿಗೆ ಬ್ಲ್ಯಾಕ್ ಕಲರ್ ಮೇಲ್ಗಡೆ ಟಾಪ್ ಮಾಡಲಲ್ಲಿ ವೈಟ್ ಕಲರ್ ಕಾರ್ ಅಂದರೆ ತುಂಬ ಇಷ್ಟ ಅಂತ ಹೇಳಿರೋದು. ಹಾಗಾಗಿ ಈ ಒಂದು ಕಾರ್ನ ತೋರಿಸ್ತಿದ್ದೀನಿ. ಜಸ್ಟು ಫೋಟೋ ನೋಡಿ, ಮತ್ತೇನಿಲ್ಲ. ಸೊ ಬನ್ನಿ ಇವಾಗ ವಿಚಾರಕ್ಕೆ ಬರೋಣ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಮದುವೆಗೆ ಮುನ್ನ 4 ಪಾಯಿಂಟ್ಗಳು, ಅವು ಏನು ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ಹೇಳಿದ್ನಲ್ವ, ಅವು ಅಪ್ಲೈ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಇವಾಗ ವಿಚಾರಕ್ಕೆ ಬರೋದಾದರೆ, ಹುಡುಗ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಲಿ. ಶರೀರದ ತೂಕ ಬಂದ್ಬಿಟ್ಟು ಅಪ್ ಟು ಒಂದು ಏನಿಲ್ಲ ಅಂತಂದರೆ 80 kg ಅಥವಾ 90 kg ಒಳಗಡೆ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಸೊ ಜಿಮ್ ಬಾಡಿ ಇರಬೇಕು. ಓಕೆನಾ? ಅಂದರೆ ಗಟ್ಟಿ ಮುಟ್ಟಾಗಿ ಜಮ್ಸ್ ಆಗಿರುತ್ತಲ್ಲ, ಮುಂದ್ಗಡೆ ಎದೆ ಮತ್ತು ಬಾಡಿ ಸ್ವಲ್ಪ ದಪ್ಪ ಶರೀರ ಇರಬೇಕು. ಬಟ್ ಹೊಟ್ಟೆ ಯಾವುದೇ ಕಾರಣಕ್ಕೂ ಬಿಟ್ಟಿರಬಾರ್ದು. ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕುಳ್ಳಿಗೆ ಇರ್ತಕ್ಕಂಥ ಹುಡುಗನ ಮದುವೆ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ. ಯಾಕೆ ಕುಳ್ಳಿಗೆ ಇರ್ತಕ್ಕಂಥ ಹುಡುಗನೇ ಮದುವೆ ಆಗಬೇಕು ಅಂದರೆ, ಸ್ವಲ್ಪ ಚೊಬ್ಬಿಯಾಗೇ ಇರ್ತಾರೆ ಅವರು. ಬಾಡಿ ಬಿಟ್ಕೊಂಡು ನಂತರ ಕುಳ್ಳಿಗೆ ಇರ್ತಕ್ಕಂಥ ಹುಡುಗು ಚೊಬ್ಬಿಯಾಗಿರ್ತಾರೆ. ಇವರ ಪಕ್ಕದಲ್ಲಿ ನಿಂತ್ಕೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ ವರ. ಹಾಗಾಗಿ ಇವರ ಒಂದು ಕನಸು. ಇನ್ನು 3ನೇ ಪಾಯಿಂಟಲ್ಲಿ ಹೇಳಿರೋದು, ಹುಡುಗನ ತಂದೆ ತಾಯಿ, ಹುಡುಗನ ಒಂದು ಕುಟುಂಬಸ್ಥರು ಎಲ್ಲರೂ ಕೂಡ ಒಪ್ಪಿಗೆ ಮೇರೆಗೆ ನೀವು ನನ್ನನ್ನು ಮದುವೆ ಆಗಬೇಕು. ಯಾರೊಂದಿಗೂ ಕೂಡ ಸೇಡು ಹಾಕ್ಕೊಂಡು, ಯಾರೊಂದಿಗೂ ಕೂಡ ಜಗಳ ಮಾಡಿಕೊಂಡು ನನ್ನನ್ನು ಮದುವೆ ಆಗೋದು ಬೇಡ. ನೀವು ಅವರ ಸರ್ವಂತಣ ಒಪ್ಪಿಗೆಯಿಂದ ನನ್ನನ್ನು ಮದುವೆ ಆಗಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಹೇಳಿರೋದು ಇನ್ನೊಂದು ಪಾಯಿಂಟ್ ಏನಂದರೆ, ಪ್ರಸ್ತುತ ನೀವು ನನಗೆ ಮೊದಲ ಭೇಟಿ ಮಾಡೋಕ್ಕೆ ಬಂದಾಗ ನಿಮ್ಮ ಮೊದಲ ಪ್ರೀತಿಯ ಕಾಣಿಕೆ ಅಂತ ಕೊಡಬೇಕು. ಅದು ಏನು ಅಂತ ಇವರು ಹೇಳಲ್ಲ. ಒಂದು ಚಾಕ್ಲೇಟೇ ಆಗಿರಲಿ ಅಥವಾ ಒಂದು ಗಿಫ್ಟೇ ಆಗಿರಲಿ, ಅದನ್ನು ಕೊಡಿ ಮೊದಲನೇ ಭೇಟಿ. ಯಾಕಂದರೆ ಅದು ಕೊನೆಯವರೆಗೂ ನೆನಪಿನಲ್ಲಿರುತ್ತೆ. ಆ್ಯಂಡ್ ಆ ಒಂದು ವಿಳಾಸ, ಅವತ್ತಿನ ದಿನ ಎಲ್ಲನೂ ಕೂಡ ನಿಮಗೆ ನೆನಪಿರಬೇಕು. ನಾನು 2 ವರ್ಷ 3 ವರ್ಷ ಆದ ನಂತರ ನಿಮಗೆ ಕೇಳ್ತೇನೆ, ಅದು ಯಾವಾಗ ಭೇಟಿ ಆಗಿದ್ವಿ, ಏನು ಗಿಫ್ಟ್ ತಂದು ಕೊಟ್ಟಿದ್ರಿ ಅಂತ. ಹಾಗಾಗಿ ಹೇಳಿದ್ದಾರೆ. ನೋಡಿ ಗುರು, ಏನೆಲ್ಲ ಕನಸುಗಳಿರುತ್ತೆ, ಏನೆಲ್ಲ ಆಸೆಗಳಿರುತ್ತೆ ಹುಡುಗಿರಿಗೆ. ಸಲೀಸಲ್ಲಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಡುಕಾಟ ಮಾಡೋದು ಅಂದರೆ ತುಂಬ ಕಷ್ಟನೇ ಅಂತ ಹೇಳ್ಬೋದು. ಹುಡುಗರು ಕಷ್ಟ, ಹುಡುಗರಿಗೆ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ನೋಡ್ಕೊಳ್ಳಿ. ಬೇಗ ನಿಮ್ಮ ಅನಿಸಿಕೆ, ನಿಮ್ಮ ಊರುಗಳನ್ನು ಈ ಒಂದು Gmail ಐಡಿಗೆ ಕಳಿಸಿ. ಡೈರೆಕ್ಟಾಗಿ ಅವರಿಗೆ ಫಾರ್ವರ್ಡ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಫಾರ್ವರ್ಡ್ ಆಗುತ್ತೆ. ದ ಚಾಯ್ಸ್ ಆಫ್ ಯು 2 ಆಫರ್ಗಳು ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಈಸಿ ಆಗುತ್ತೆ ಅದೇ ರೀತಿಯಲ್ಲಿ ಅವ್ರಿಗೆ ಕಳಿಸಿ ಅಂತ ಹೇಳ್ತೇನೆ. ಸೊ ಇದು ಕಾರಿನ ಇರ್ತಕ್ಕಂತಹ ಸ್ಟೀರಿಂಗು ವಿತ್ ಗೇರ್ ಸಿಸ್ಟಮು, ಏರ್ ಬ್ಯಾಗ್ ಇದೆ. ಆ್ಯಂಡ್ ಒಳ್ಳೆಯ ಒಂದು
ಡಿಸೈನಬಲ್ ಆಗಿರ್ತಕ್ಕಂಥ ಸ್ಕ್ರೀನ್ ಟಚ್ ಇದೆ ಆ್ಯಂಡ್ ಗ್ಲಾಸಸ್ ಡಿಸೈನ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಮೈಲೇಜು 2800 ಆಗಿರ್ತಕ್ಕಂತಹ ಸಿಸ್ಟಮು ಎಲ್ಲರೂ ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಕಾರು. ಸೊ ಬೇಗ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್.